ಧರ್ಮರಾಜನು ಸಕಲ ಸಂಕಷ್ಟಗಳಿಂದಲೂ ವಿಮುಕ್ತನಾದನು. ಅದನ್ನೇ ನಿಮಗೆ ವಿವರಿಸುವೆನು. ಒಂದು ದಿನ ಧರ್ಮರಾಯನು ಶ್ರೀಕೃಷ್ಣನನ್ನು ಕುರಿತು, ಎಲೆ ಗದಾಧರನೇ, ನಮ್ಮ ಸಂಕಷ್ಟವು ಪರಿಹಾರವಾಗುವ ಬಗೆಯನ್ನು ತಿಳಿಸಬೇಕೆಂದು ಪ್ರಾಂಜಲಿಯಾಗಿ ಪ್ರಾರ್ಥಿಸಿಕೊಳ್ಳಲು ಶ್ರೀಕೃಷ್ಣನು, ಎಲೆ ಧರ್ಮರಾಯನೇ, ಮನುಷ್ಯನ ಸಕಲ ಸಂಕಷ್ಟಗಳನ್ನು ಪರಿಹರಿಸುವ ಶ್ರೀ ಸಂಕಷ್ಟಹರ ಗಣೇಶವೆಂಬ ಒಂದು ಉತ್ತಮೋತ್ತಮವಾದ ವ್ರತರತ್ನವಿದೆ. ಅದನ್ನು ನಿಮಗೆ ವಿವರಿಸುವೆನು. ಹಿಂದೆ ಕೃತಯುಗದಲ್ಲಿ ಹಿಮಾಚಲಿಸುವುದಾದ ಕೃತಿಯು ಈಶ್ವರನ ಮನವೊಲಿಸಲು ಘೋರ ತಪಸ್ಸನ್ನು ಆಚರಿಸಿದನು. ಆಗ ಗಣನಾಥನನ್ನು ಸ್ಮರಿಸಲಾಗಿ ಆತನು ಪ್ರತ್ಯಕ್ಷವಾಗಿ ಹೀಗೆಂದನು, ಇಲೆ ಶೋಭನೆಯೇ, ನೀನು ಸಂಕಷ್ಟಹರ ಗಣೇಶ್ವರ ವ್ರತವನ್ನು ಮಾಡುವುದರಿಂದ ನಿನ್ನ ಕಾರ್ಯಸಿದ್ಧಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಆ ವ್ರತವನ್ನು ಶ್ರಾವಣ ಮಾಸ ಕೃಷ್ಣಪಕ್ಷ ಚತುರ್ಥಿ ಎಂದು ಆಚರಿಸು. ಚಂದ್ರೋದಯದ ನಂತರ ಅರ್ಘ್ಯಪ್ರದಾನ ಮಾಡಬೇಕು. ವ್ರತವನ್ನು ಮಾಡಬಯಸುವವರು ಆ ದಿನ ಅರುಣೋದಯ ಕಾಲದಲ್ಲಿಯೇ ಇದ್ದು ಶೌಚಕರ್ಮವನ್ನು ಮುಗಿಸಿಕೊಂಡು ನದಿ ತೀರಕ್ಕೆ ಹೋಗಿ ಅಲ್ಲಿ ಶುದ್ಧವಾಗಿ ಹೊಟ್ಟು ತೆಗೆದ ಬಿಳಿ ಎಣ್ಣೆಯಿಂದ ಮೈಗೆ ಉಜ್ಜಿಕೊಂಡು ಸ್ನಾನವನ್ನು ಮಾಡಿ ನಿತ್ಯ ಅನುಷ್ಠಾನಗಳನ್ನು ಮುಗಿಸಬೇಕು. ಸಾಯಂಕಾಲದವರೆಗೂ ಉಪವಾಸವಿದ್ದು ವಿನಾಯಕ ವ್ರತವನ್ನು ಮಾಡುತ್ತೇನೆ ಎಂಬ ಸಂಕಲ್ಪವನ್ನು ಮಾಡಬೇಕು. ಪ್ರದೋಷ ಕಾಲದಲ್ಲಿ ಪುನಃ ಸ್ನಾನವೆಂದು ಶುಚಿಯಾದ ಸ್ಥಳದಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ಅದನ್ನು ಗಂಧಾರಗಳಿಂದ ಅಲಂಕರಿಸಿ ಅಲ್ಲಿ ತ್ರಿನೇತ್ರನು, ಚತುರ್ಭುಜನು, ರಕ್ತವರ್ಣನು, ಲಂಬೋದರನು, ನಾನಾವರ್ಣ ಸಮಾಯುಕ್ತನು, ಪ್ರಸನ್ನಾಸ್ಯನೂ ಆದ ಸಂಕಷ್ಟಹರ ಗಣೇಶ್ವರನನ್ನು ಸ್ಥಾಪಿಸಿ ಪ್ರಾಣ ಪ್ರತಿಷ್ಠಾಪನೆಗೈದು ಕಲ್ಪೋಕ್ತ ವಿಧಾನದಿಂದ ಪೂಜಿಸಬೇಕು. ಎಳ್ಳಿನ ಕರುಕು ಮೋದಕ ಮಾಡಿ 5 ದೇವರಿಗೆ ನಿವೇದಿಸಿ 5 ಬ್ರಾಹ್ಮಣರಿಗೆ ದಾನ ಮಾಡಬೇಕು. ದೇವರಿಗೆ